ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ ಪರಿಶುದ್ಧಾತ್ಮರೇ ಬನ್ನಿರಿ. ನಮ್ಮ ಆತ್ಮವನ್ನು ನಮ್ಮ ಬದುಕನ್ನು ಪರಿಶೋಧಿಸಿ ಬೆಳಕಿನ ಮಕ್ಕಳಾಗಿ ಜೀವದ ಬುಗ್ಗೆಯಾಗಿ ನಾವು ಬದುಕಲೇಬೇಕಾಗಿರೋ ಕೃಪೆಯನ್ನು, ನಮ್ಮ ಪಾಪವನ್ನು, ನಮ್ಮ ಶೋಧನೆಗಳನ್ನು, ನಮ್ಮ ಕೆಟ್ಟ ದುರ್ನಡತೆಯನ್ನು ಬಿಟ್ಟು ನಾವು ಸದಾ ಒಳ್ಳೆಯದ ಬೆಳಕಿನ ಮಕ್ಕಳಾಗಿ ಬಾಳು ಕೃಪೆ ನಮಗೆ ದಯಪಾಲಿಸಬೇಕೆಂದು ನಮ್ಮ ಪ್ರಭು ರಾಜರಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ ಆಮೇಲೆ. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಪ್ರಕಟಣಾ ಗ್ರಂಥದಲ್ಲಿ ಪ್ರಭು ಯೇಸು ಸಾರ್ದಿಸ್ ಮತ್ತು ಲವೋದಿಕೀಯ ಸಭೆಗೆ ತಮ್ಮ ಸಂದೇಶ ನೀಡುತ್ತಾರೆ. ಸಾರ್ದಿಸ್ ಸಭೆ ತಾನು ಜೀವಂತವಾಗಿದ್ದನೆಂದು ನೆನೆದರೂ ಸಹ ದೇವರ ಕೃಪೆಗೆ, ದೇವರ ಪ್ರೀತಿಗೆ ಅದು ಸತ್ತು ಹೋಗಿರುತ್ತೆ. ಹೌದು ಆತ್ಮೀಯ ಸಹೋದರ ಸಹೋದರಿ, ಬದುಕಿನಲ್ಲಿ ನಾವು ಜೀವಂತವಾಗಿದ್ದರೂ ಸಹ ದೈವ ಕೃಪೆ ನಮ್ಮ ಆತ್ಮದಲ್ಲಿ ಮನಸ್ಸಿನಲ್ಲಿ ಇದ್ದಲೇ ಅಂದರೆ ಅದು ಜೀವಂತವಾಗಿದ್ದರೂ ಸತ್ತ ಜೀವಿತವೇ ಸರಿ. ಲವೋದಿಕೀಯ ಸಭೆಯ ಬಗ್ಗೆ ಪ್ರಭು ಯೇಸು ಹೇಳುತ್ತಾರೆ, ನೀನು ಮೊದಲಿನಂತೆ ಬಿಸಿಯಾಗಿ ಇಲ್ಲ, ತಣ್ಣಗಾಗಿ ಇಲ್ಲ, ಆದ್ದರಿಂದ ನನ್ನ ಬಾಯಿಂದ ನಾನು ಊಳಿ ಬಿಡುತ್ತೇನೆ ಎಂದು. ನಿಜವಾದ ಸಂಪತ್ತಾಗಿರುವ ನನ್ನಿಂದ ನೀನು ಚಿನ್ನವನ್ನು ಪಡೆದುಕೋ, ನಿನ್ನ ಕಣ್ಣಿಗೆ ಬೇಕಾದ ಆ ಒಂದು ದ್ರವ್ಯವನ್ನು ನನ್ನಿಂದ ಪಡೆದು ಹಚ್ಚಿಕೋ, ನನ್ನಿಂದ ಒಡೆಗಳನ್ನು ಧರಿಸಿಕೊಂಡು ನಿನ್ನ ಮಾನವನ್ನು ಮುಚ್ಚುಕೋ ಎಂದು ಪ್ರಭು ಹೇಳುತ್ತಾರೆ. ಹೌದು ಆತ್ಮೀಯ ಸಹೋದರ ಸಹೋದರಿ, ಪ್ರಭುವೇ ನಮ್ಮ ಮನೆಯನ್ನು ಕಟ್ಟದ ಹೊರತು ಮನೆ ಕಟ್ಟುವನ್ನು ವ್ಯರ್ಥ ಎಂದು ಕೀರ್ತನೆಗಳ ಪುಸ್ತಕ 127 ಹೇಳುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಜಕ್ಕೇಯ ಪ್ರಭು ಯೇಸುವನ್ನು ದರ್ಶಿಸಿ ಆ ಅನುಭವವನ್ನು ಪಡೆದು ಯಾವ ರೀತಿ ಅವನು ಜೀವನದಲ್ಲಿ ಮನಪರಿವರ್ತನೆಯನ್ನು, ಬದಲಾವಣೆಯನ್ನು ಮಾಡಿದ್ದಾನೆ ಎಂದು. ಪ್ರಭುವೇ, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ನಾನು ಬಡವರಿಗೆ ನೀಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿದರೆ ಧರ್ಮಶಾಸ್ತ್ರ ಹೇಳುವುದು 2 ಪಟ್ಟು ನಾವು ಅದನ್ನು ಹಿಂತಿರುಗಿಸಬೇಕು. ಆದರೆ ಜಕ್ಕೇಯ ಹೇಳುವುದು 4 ಪಟ್ಟು ನಾನು ಹಿಂದಿರುಗಿ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಆದ್ದರಿಂದ ಯೇಸುವನ್ನು ನೋಡಲು ಹಾತರಲು ಹಂಬಲಿಸಿದ ಜಕ್ಕೇಯ ಒಂದು ಅತ್ತಿಮರವನ್ನು ಹತ್ತಿ ಕುಳಿತು ಯೇಸುವನ್ನು ನೋಡಿದನು. ಅವನ ಒಂದು ಹಂಬಲಿಕೆಗೆ, ಹಾತುರಿಗೆ ಪ್ರಭು ಯೇಸು ಅವನಿಗೂ ಅವನ ಕುಟುಂಬದವರಿಗೂ ಬೇಕಾದ ರಕ್ಷಣೆಯನ್ನು ನೀಡಿದ್ದರು. ಹೌದು ಆತ್ಮೀಯ ಸಹೋದರ ಸಹೋದರರೇ, ದೈನಂದಿನ ಜೀವಿತದಲ್ಲಿ, ಕ್ರಿಸ್ತಿಯ ಜೀವಿತದಲ್ಲಿ ನಾವು ಆ ಒಂದು ಯೇಸುವನ್ನು ಹಿಂಬಾಲಿಸುವ ಮನಸ್ಸನ್ನು, ಆ ಸ್ಫೂರ್ತಿಯನ್ನು, ಚೈತನ್ಯವನ್ನು ಕಳೆದುಕೊಳ್ಳುವುದಲ್ಲ, ಬದಲಾಗಿ ದಿನನಿತ್ಯ ಜೀವನದಲ್ಲಿ ನಾವು ಶಿಲುಬೆಯನ್ನು ಹೊತ್ತುಕೊಂಡು ಪ್ರಭು ಯೇಸುವನ್ನು ಹಿಂಬಾಲಿಸುವ ಆ ಒಂದು ವಿಶ್ವಾಸದ ಬದುಕಿಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸಬೇಕು. ದಿನೇ ದಿನೇ ನಾವು ಪ್ರಭು ಯೇಸುವಿನ ಪ್ರೀತಿಯಲ್ಲೂ ವಿಶ್ವಾಸದಲ್ಲೂ ಬೆಳೆಯಬೇಕೆನ್ನುವ ಸಾರ್ದಿಸ್ ಮತ್ತು ಲವೋದಿಕೀಯ ಸಭೆಗಳಂತೆ ನಾವು ನಮ್ಮ ಪ್ರೀತಿಯಲ್ಲಿಯೂ, ನಮ್ಮ ದೃಢತೆಯಲ್ಲಿಯೂ, ನಮ್ಮ ನಿಷ್ಠೆಯಲ್ಲಿಯೂ, ನಮ್ಮ ಸ್ವಾಮಿ ನಿಷ್ಠೆಯಲ್ಲಿಯೂ ನಾವೆಂದಿಗೂ ಕ್ಷೀಣಿಸಬಾರದು. ಇಂತಹ ಕೃಪೆಯಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಮ್ಮ ತನು ಮನ ಧನಗಳನ್ನು ಪ್ರಭುಗೆ ಅರ್ಪಿಸಿ ನಮ್ಮ ಜೀವಿತ ಕಾಲದಲ್ಲಿ ಪ್ರಭುಗೆ ನಿಷ್ಠಾವಂತರ ಶಿಷ್ಯರುಗಳಾಗಿ ಬಾಳೋ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಸದಾ ಅವರ ಪ್ರೀತಿ ನಮ್ಮನ್ನು ಆಕರ್ಷಿಸಿ ನಮ್ಮನ್ನು ಸೆಳೆಯಲೆಂದು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಿಮ್ಮ ಔದಾರ್ಯದಿಂದ ಪಡೆದ ರೊಟ್ಟಿಯ ನಿಮಗಿಂದು ಅರ್ಪಿಪೆ, ಭೂಮಿಯ ಫಲವು ದುಡಿಮೆಯ ಬೆವರು ಜೀವವೀವ ರೊಟ್ಟಿಯಾಗಲಿ, ಕರ್ತರೇ ಸ್ತುತಿಯಾಗಲಿ, ದೇವರೇ ಸ್ತುತಿಯಾಗಲಿ, ಕರ್ತರೇ ಸ್ತುತಿಯಾಗಲಿ, ದೇವರೇ ಸ್ತುತಿಯಾಗಲಿ. ಓ ದೇವನೇ, ಈ ಕಾಣಿಕೆ ನಿನ್ನ ಚರಣ ಕಮಲಕ್ಕೆ ನನ್ನ ಬಾಳ ಅರ್ಪಣೆ, ನಿನ್ನ ಸಮರ್ಪಣೆ, ನನ್ನ ಬಾಳ ಅರ್ಪಣೆ, ಸರ್ವ ಸಮರ್ಪಣೆ. ನಿಮ್ಮ ಔದಾರ್ಯದಿಂದ ಪಡೆದ ರಸವನು ನಿಮಗಿಂದು ಅರ್ಪಿಪೆ, ಲತೆಯ ಕೊಡುಗೆಯು ದುಡಿಮೆಯ ಬೆವರು ಆಧ್ಯಾತ್ಮಿಕ ಪಾನವಾಗಲಿ, ಕರ್ತರೇ ಸ್ತುತಿಯಾಗಲಿ, ದೇವರೇ ಸ್ತುತಿಯಾಗಲಿ, ಕರ್ತರೇ ಸ್ತುತಿಯಾಗಲಿ, ದೇವರೇ ಸ್ತುತಿಯಾಗಲಿ. ಹೌದು ಪ್ರಭುವೇ, ನಮ್ಮಲ್ಲಿರೋ ಸರ್ವಸ್ವವು ನೀವು ತಂದ ಕೊಡುಗೆ ಆಗಿದೆ. ಆದ್ದರಿಂದ ನಾವು ನಮ್ಮ ದೈನಂದಿನ ಜೀವಿತದಲ್ಲಿ ನಿಮ್ಮನ್ನು ಹಿಂಬಾಲಿಸಲು ಪ್ರೋತ್ಸಾಹದಿಂದಲೂ, ಚೈತನ್ಯದಿಂದಲೂ, ಉತ್ಸಾಹದಿಂದಲೂ ನಾವು ನಿಮ್ಮ ಶಿಲುಬೆಗಳನ್ನು ಹೊತ್ತುಕೊಂಡು ನಿಮ್ಮನ್ನು ಹಿಂಬಾಲಿಸುವ ಕೃಪೆಯನ್ನು, ಶಕ್ತಿಯನ್ನು, ದೃಢತೆಯನ್ನು, ವಿಶ್ವಾಸವನ್ನು ದಯಪಾಲಿಸಬೇಕಿದ್ದು ನಿಮ್ಮ ಪವಿತ್ರ ಶಿಲುಬೆಯನ್ನು ದರ್ಶಿಸಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.